ಹರಿ ಓಂ ಎಲ್ಲರಿಗೂ. ಭಗವದ್ಗೀತೆಯ ಒಂದು ಅಭಿಯಾನದಲ್ಲಿ ನಾವು ಶೋಭಾ ಜರ್ತಾರ್ಗರಕ್ಕ ಇವರ ಮನೆಯಲ್ಲಿ ಇಂದು 13ನೇ ಅಧ್ಯಾಯದ ಒಂದು ಪಠಣವನ್ನು ಇಟ್ಕೊಂಡಿದ್ದೀವಿ. ಇಷ್ಟೊತ್ತು ನಾವು 13ನೇ ಅಧ್ಯಾಯದ ಶ್ಲೋಕಗಳನ್ನು ಪಠಿಸಿದೆವು. ಇನ್ನು ಮುಂದೆ ಇದರ ಒಂದು ಸಂಕ್ಷಿಪ್ತ ಅರ್ಥವನ್ನು ನೋಡೋಣ, ಪ್ರಯತ್ನ ಮಾಡೋಣ. ಇಲ್ಲಿ ನಾವು ಹೇಳಿದ್ವಿ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು ಇವೆ ಅಂತ. ಆ 18 ಅಧ್ಯಾಯಗಳನ್ನು 3 ಭಾಗ ಮಾಡಿದಾಗ 6 6 6 ಆಗುತ್ತೆ. ಕೃಷ್ಣ ಮೊದಲ 6 ಅಧ್ಯಾಯಗಳಲ್ಲಿ ಕರ್ಮಜ್ಞಾನದ ಬಗ್ಗೆ ಹೇಳಿದ, ಆಮೇಲೆ ಜ್ಞಾನದ ಬಗ್ಗೆ ಹೇಳಿದ, ಆಮೇಲೆ ಭಕ್ತಿಯ ಬಗ್ಗೆ ಹೇಳ್ತಾನೆ. ಇವತ್ತು ನಮ್ಮದು 13ನೇ ಅಧ್ಯಾಯ. ಅಂದರೆ ಭಗವಂತ ಕರ್ಮದ ಬಗ್ಗೆ ಆಯಿತು, ಜ್ಞಾನದ ಬಗ್ಗೆ ಆಯಿತು, ಇನ್ನು ನಾವು ಭಕ್ತಿಯ ಬಗ್ಗೆ, ಭಗವಂತನನ್ನು ಯಾವ ಮುಖಾಂತರ ನಾವು ನೋಡಬಹುದು, ಸೇರಬಹುದು ಅನ್ನೋದನ್ನು ಇಲ್ಲಿ ಭಗವಂತ ನಮಗೆ ತುಂಬ ಸುಂದರವಾಗಿ ಕಲಿಸ್ತಾ ಇದ್ದಾನೆ. ಇವತ್ತಿನ ಅಧ್ಯಾಯ 13ನೇ ಅಧ್ಯಾಯ ಕ್ಷೇತ್ರಜ್ಞ ವಿಭಾಗ ಯೋಗ. ಈ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಕೃಷ್ಣನಿಗೆ ಹೇಳ್ತಾ ಇರೋದು, ಹೇ ಪಾರ್ಥ, ಈ ಪಾರ್ಥಿವವಾದ ಶರೀರವನ್ನು ಇದನ್ನೇ ಕ್ಷೇತ್ರ ಅಂತ ತಿಳಿ. ಇದನ್ನು ಯಾರು ತಿಳಿದಿದ್ದಾನೋ ಅವನೇ ಕ್ಷೇತ್ರಜ್ಞ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಇದು ಒಂದು ಕ್ಷೇತ್ರ, ಈ ಶರೀರ ಒಂದು ಕ್ಷೇತ್ರ, ಆ ಕ್ಷೇತ್ರದ ಒಡೆಯನೇ ಕ್ಷೇತ್ರಜ್ಞ ಅಂತ ಹೇಳಿ. ಈಗ ನಮಗೆ ನಮ್ಮ ದೇಹ ಅಂದರೆ ಒಂದು ಕ್ಷೇತ್ರ. ಕ್ಷೇತ್ರ ಅಂದರೆ ಏನ್ರಿ? ಒಂದು ಜಮೀನು, ಭೂಮಿ, ಹೊಲ ಅಂತೀವಲ್ಲ ನಾವು, ಆ ಹೊಲಕ್ಕೆ ಒಂದು ಕ್ಷೇತ್ರ. ಆ ಹೊಲದ ಒಡೆಯ ಯಾರು ಅಂತ ಕೇಳಿದರೆ ನಾವೇನು ಹೇಳ್ತೀವಿ? ಆ ಹೊಲದ ಮಾಲೀಕನನ್ನು ತೋರಿಸ್ತೀವಿ. ಇಲ್ಲಿ ಇದೇ ಥರ ಈಗ ನಮ್ಮ ದೇಹ ಒಂದು ಕ್ಷೇತ್ರ. ಈ ದೇಹದ ಕ್ಷೇತ್ರಜ್ಞ ಯಾರು ಹಾಗಿದ್ರೆ? ಈಗ ನಮ್ಮ ದೇಹ ಇದು, ಈ ಕ್ಷೇತ್ರದ ಮಾಲೀಕ ಯಾರು ಅಂದರೆ ನಾವು ತಕ್ಷಣ ಹೇಳ್ತೀವಿ ನಾನೇ. ಯಾಕೆಂದರೆ ಇದು ನನ್ನ ದೇಹ ತಾನೇ, ಇದರ ಮಾಲೀಕನು ನಾನೇ ಅಂತ ಹೇಳ್ತೀವಿ. ಈಗ ಇದು ಕೈ ಯಾರ್ದು ಅಂದರು ನಂದು, ಕಾಲು ಯಾರ್ದು ಅಂದರೆ ನಂದು ಕಾಲು. ಹಾಗೆ ಈ ದೇಹ ಯಾರ್ದು, ಈ ಶರೀರ ಯಾರ್ದು ಅಂದರೆ ನನ್ನ ಶರೀರ ತಾನೇ ಅಂತ ಹೇಳೋದು. ಆದರೆ ಇಲ್ಲಿ ಭಗವಂತ ಹೇಳ್ತಾ ಇರೋದು, ನೀನಲ್ಲ, ಇದು ಶರೀರ ನಿನ್ನ ತಂದೆ ತಾಯಿಯಿಂದ ನಿನಗೆ ಬಂದಿದ್ದು. ಇದರ ಒಳಗಡೆ ಒಬ್ಬ ಭಗವಂತ ಇದ್ದಾನೆ. ನಾವು ನಿನ್ನೆ ಶ್ಲೋಕದಲ್ಲಿ ನೋಡುವಾಗ, ನಿನ್ನೆಯ ಅಧ್ಯಾಯದಲ್ಲಿ ನಮ್ಮ ಶರೀರದ ಪ್ರತಿಯೊಂದು ಅಂಗಗಳಿಗೂ ಒಬ್ಬೊಬ್ಬ ದೇವರು ಇದ್ದಾನೆ ಅಂತ ಹೇಳಿದ್ವಿ. ಹಾಗೆ ಬರೀ ಒಂದೊಂದು ಅಂಗಕ್ಕೆ ಒಬ್ಬೊಬ್ಬ ದೇವರು ಇರಬೇಕಾದ್ರೆ ಇನ್ನು ಈ ಪೂರ್ತಿ ಶರೀರಕ್ಕೆ ಆ ಭಗವಂತನೇ ಒಡೆಯ. ಇಲ್ಲಿ ಕೃಷ್ಣ ಹೇಳ್ತಾ ಇರೋದನ್ನು ಇದನ್ನೇ, ಈ ಶರೀರ ಯಾರ್ದು, ಈ ಶರೀರದ ಒಡೆಯ ಯಾರ್ದು ಅಂತ ನೀ ಇಷ್ಟನ್ನು ತಿಳ್ಕೊಂಡ್ಬಿಟ್ರೆ ಭಗವಂತನನ್ನು ತಿಳ್ಕೊಂಡ ಹಾಗೇನೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು. ಅಂದರೆ ಈ ಕ್ಷೇತ್ರ ಒಂದು ಭೂಮಿ, ಇದರ ಮಾಲೀಕ ನಾನು. ಭಗವಂತ ಇಲ್ಲಿ ಶರೀರದ ಒಳಗೆ ಕುಂತು ಎಲ್ಲವನ್ನು ನಡೆಸುತ್ತಿರುವವನು ನಾನೇ. ಆದುದರಿಂದ ಈ ಶರೀರದ ಒಡೆಯ ನಾನು ಅಂತ ಇಲ್ಲಿ ಭಗವಂತ ಹೇಳ್ತಾ ಇರೋದು. ನಮಗೆ ಇಷ್ಟು ದಿವಸ ಆದರೂ ಈ ಶರೀರದಲ್ಲಿ ಒಳಗಡೆ ಒಬ್ಬ ಭಗವಂತ ಇದ್ದಾನೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ಈ ಶರೀರದ ಒಳಗೆ ಭಗವಂತ ಇದ್ದಾನೆ, ಆತ್ಮವೆಂಬ ಭಗವಂತ ಇದ್ದಾನೆ. ಆ ಶರೀರದಿಂದ ಆ ಆತ್ಮ ಹೊರಗೆ ಹೋದರೆ ಈ ಶರೀರಕ್ಕೆ ಯಾವುದೇ ಬೆಲೆ ಇಲ್ಲ, ಹೆಸರು ಸಹಿತ ಹಿಡಿದು ಕೇಳೋದಿಲ್ಲ. ಅದಕ್ಕೋಸ್ಕರ ಇಂತಹ ಶರೀರಕ್ಕೆ ಒಡೆಯ ಭಗವಂತ ಅಂದರೆ ಇಲ್ಲಿ ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಇಂತಹ ಶರೀರ ಇದು ಯಾವುದು, ಇದು ಯಾವ ರೀತಿ ಇದೆ, ಇದರಲ್ಲಾಗೋ ಬದಲಾವಣೆಗಳೇನು, ಇದರ ಅಸ್ತಿತ್ವ ಏನು, ಇದರ ಪ್ರಭಾವಗಳೇನು, ಇದನ್ನೆಲ್ಲ ನಾನು ನಿನಗೆ ತಿಳಿಸ್ತೀನಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ನಾನೀಗ ಎಲ್ಲ ಹೇಳ್ತೀನಿ, ನೀನು ಕೇಳು ಸುಮ್ಮನೆ ಅಂತ ಹೇಳ್ತಾ ಇರೋದು. ಇಲ್ಲಿ ಭಗವಂತ ಈ ಶರೀರದಲ್ಲಿ ಅಂದರೆ ಈ ವಿಷಯಗಳನ್ನು, ಅಂದರೆ ತತ್ವಗಳನ್ನು ಋಷಿಗಳು ವೇದ ಮಂತ್ರಗಳ ಮುಖಾಂತರ, ಬ್ರಹ್ಮಸೂತ್ರಗಳ ಮುಖಾಂತರ ಸವಿಸ್ತಾರವಾಗಿ ತರ್ಕಬದ್ಧವಾಗಿ ವರ್ಣಿಸಿದ್ದಾರೆ ಅಂತ ಹೇಳಿ. ಇಲ್ಲಿ ಈ ಶರೀರದ ಬಗ್ಗೆ ಅಂದರೆ ಇಲ್ಲಿ ಭಗವಂತಂದು ಏನು ಒಂದೇ ಒಂದು,
ಇಲ್ಲಿ ನೀನು ಕರ್ಮಗಳನ್ನು ಮಾಡ್ತಿರ್ತೀಯಲ್ಲ ಅದನ್ನೆಲ್ಲ ನನಗೆ ಅರ್ಪಿಸು ಅಂತ ಹಿಂದೆ ಹೇಳ್ದ. ಆಮೇಲೆ ನೀ ಮಾಡೋ ಕರ್ಮ ಎಲ್ಲ ನಿನ್ನ ಹಿಂದಿನ ಕರ್ಮದ ಜೊತೆಗೆ ಬಂದಿರುತ್ತೆ, ಅದನ್ನು ನೀನು ತಪ್ಪಿಸಬಾರ್ದು, ಮಾಡಲೇಬೇಕು ಅಂತ ಹೇಳ್ದ ಕೃಷ್ಣ. ಹಾಗೆ ಇಲ್ಲಿ ಈ ಶರೀರದ ಬಗ್ಗೆ ಒಂದು ಏನೇನು ಇದೆ ಅದನ್ನು ವೇದ ಮಂತ್ರಗಳ ಮುಖಾಂತರ ಋಷಿಗಳು ಸವಿಸ್ತಾರವಾಗಿ ತರ್ಕಬದ್ಧವಾಗಿ ವರ್ಣನೆ ಮಾಡಿದ್ದಾರೆ. ಹೇಗೆ ಅಂತ ನಾನು ನಿಮಗೆ ಒಂದು ಸ್ವಲ್ಪ ನಿಮ್ಮ ಬಾಲ್ಯಕ್ಕೆ ಕರ್ಕೊಂಡು ಹೋಗ್ತೀನಿ. ನಾವೆಲ್ಲ ಅ ಆ ಇ ಈ ಕಲ್ತಿದ್ದೇವಲ್ವಾ, ಅದೇ ತರಹ ಇಲ್ಲಿ ನಾನು ನಿಮಗೆ ಇವತ್ತು ಪ ಫ ಬ ಭ ಮ ಕಲಿಸ್ತೀನಿ. ಹೇಗೆ ಅಂತ ನೋಡೋಣ. ಹಾಗಿದ್ರೆ ಈಗ ನಾವು ಯಾವುದಾದ್ರೂ ಒಂದು ಕೆಲಸ ಮಾಡ್ತೀವಿ, ಮಾಡಬಾರ್ದು ಕೆಲಸ ಮಾಡ್ತೀವಿ, ಅಯ್ಯೋ ಅದರಿಂದ ನಮಗೆ ಪಾಪ ಬಂತು. ಮಾಡಬಾರದ ಕೆಲಸ ಮಾಡಿದರೆ ಪಾಪ ಬರುತ್ತೆ, ಪ. ಆಮೇಲೆ ಫ, ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಫಲದ ಅಪೇಕ್ಷೆ ಇಟ್ಕೋಬೇಡ ಅಂತ ಕೃಷ್ಣ ಹೇಳ್ತಾ ಇರೋದು. ಫಲದ ಅಪೇಕ್ಷೆ ಬೇಡ, ಎಲ್ಲವನ್ನು ಭಗವಂತನಿಗೆ ಅರ್ಪಿಸಿ ಮಾಡೋದು. ಬ ಅಂದರೆ ನೀನೇನಾದರೂ ಫಲದ ಅಪೇಕ್ಷೆ ಇಟ್ಕೊಂಡು ಕರ್ಮ ಮಾಡಿದರೆ ಈ ಬಂಧನದಲ್ಲಿ ಸಿಕ್ಕಾಕ್ಕೊಳ್ತೀಯಾ. ಯಾವ ಬಂಧನ? ಇದು ನನ್ನ ಮನೆ, ಇದು ನನ್ನ ಉಸಿರು, ಇದು ನನ್ನ ಮನೆ, ಇದು ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ಇದೆಲ್ಲ ನಂದು 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 ಅನ್ನೋ ಒಂದು ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ತೀವಿ. ಅಷ್ಟೇ ಬಂಧನ ಅಲ್ಲ, ಈ ಜನನ ಮರಣ ಚಕ್ರದ ಬಂಧನದಲ್ಲಿಯೂ ಸಹ ನಾವೇ ಸಿಕ್ಕೊತೀವಿ ಅಂತ ಹೇಳಿ. ಭ ಅಂದರೆ ಯಾವುದೇ ಒಂದು ತಪ್ಪು ಮಾಡಿದಾಗ ಅಥವಾ ಮಾಡೋದನ್ನು ಸರಿಯಾಗಿ ಮಾಡದೇ ಇದ್ದಾಗ ನಮಗೆ ಕಾಡುತ್ತೆ ಭಯ. ಅಯ್ಯೋ ನಾನಿವತ್ತು ಪೂಜೆ ಮಾಡಿಲ್ಲ, ಎಲ್ಲಿ ದೇವರು ನಮಗೆ ಕಾಡಿಸ್ತಾನೋ, ಎಲ್ಲಿ ಶಾಪ ಕೊಡ್ತಾನೋ, ಎಲ್ಲಿ ನಮಗೆ ದೇವರು ಮತ್ತೆ ಬೈತಾನೋ, ಭಯ ಒಂದು ನಮಗೆ. ನಾವು ದೇವ್ರಿಗೆ ಏನು ಮಾಡಿಲ್ಲ ಅಂದರೆ ದೇವರು ನಮಗೇನೋ ಕೆಟ್ಟದ್ದನ್ನು ಮಾಡ್ತಾನೆ ಅನ್ನೋ ಒಂದು ಭಯ. ದೇವರು ಯಾವ ದೇವರು ಸಿಟ್ಟಾಗೋದಿಲ್ಲ, ಯಾವ ದೇವರು ಶಾಪ ಕೊಡೋದಿಲ್ಲ, ಯಾವ ದೇವರು ಬೈಯೋದಿಲ್ಲ. ಯಾಕೆ ಅಂದರೆ ಈ ಶರೀರದ ಒಳಗಡೆನೇ ದೇವರಿರೋದು. ಈ ಶರೀರ ಅಂದಮೇಲೆ ಇಲ್ಲೆಲ್ಲ ನೀವು ಕೂತ್ಕೊಂಡಿದ್ದೀರಾ, ಒಬ್ರಿಗೊಬ್ರು ನಾವು ನೋಡಿಕೊಂಡಾಗ ನಿಮ್ಮ ಶರೀರದಲ್ಲೂ ಭಗವಂತ ಇದ್ದಾನೆ, ಇವ್ರ ಶರೀರದಲ್ಲೂ ಭಗವಂತ ಇದ್ದಾನೆ, ನನ್ನ ಶರೀರದಲ್ಲೂ ಭಗವಂತ ಇದ್ದಾನೆ, ಅವ್ರ ಶರೀರದಲ್ಲೂ ಭಗವಂತ ಇದ್ದಾನೆ. ಅಂದರೆ ಎಲ್ಲರ ದೇಹದ ಒಳಗಡೆನೇ ಭಗವಂತ ಇದ್ದಾನಂದಮೇಲೆ ಅಲ್ಲಿ ಯಾರು ತಾನೇ ಯಾರಿಗೆ ಬೈತಾರೆ, ಯಾರು ತಾನೇ ಯಾರಿಗೆ ಶಾಪ ಕೊಡ್ತಾರೆ? ಇಲ್ಲ, ಭಗವಂತ ಯಾರಿಗೂ ಬೈಯೋದಿಲ್ಲ, ಶಾಪ ಕೊಡೋದಿಲ್ಲ ಅಂತ ತಿಳಿದಾಗ ನಾವು ಈ ಜನನ ಮರಣದ ಚಕ್ರದಿಂದ ಪಾರಾಗ್ತೀವಿ. ಎಷ್ಟು ಸುಂದರವಾಗಿ ಒಂದು ಭಗವಂತ ನಮಗೆ ಇಲ್ಲಿ ಉದಾಹರಣೆ ಸಹಿತ ಕೊಟ್ಟಿದ್ದಾನೆ. ಇದನ್ನೇ ಋಷಿಮುನಿಗಳು ತಿಳ್ಕೊಂಡಿದ್ದಾರೆ. ಇದನ್ನು ಋಷಿಮುನಿಗಳು ತಿಳ್ಕೊಂಡು ಈ ನಮ್ಮ ಕ್ಷೇತ್ರದಲ್ಲಿ ಅಂದರೆ ಈ ಶರೀರದಲ್ಲಿ 18 ಇಂದ್ರಿಯಗಳ ಸಮೂಹ ಇದೆ, ಈ ಸಮುದಾಯ ಇದೆ ಒಂದು ಈ ಕ್ಷೇತ್ರದಲ್ಲಿ. 18 ಇಂದ್ರಿಯಗಳು ಅಂತ ಹೇಳ್ತಿದ್ದಾನೆ. ಪಂಚಮಹಾಭೂತಗಳು, ಪಂಚಜ್ಞಾನೇಂದ್ರಿಯಗಳು, ಆಕಾಶ, ವಾಯು, ಮನಸ್ಸು, ಅಹಂಕಾರ, ಬುದ್ಧಿ, ಮಾಯಾಶಕ್ತಿ, ಕಣ್ಣು, ಕಿವಿ ಇತ್ಯಾದಿ ಪಂಚೇಂದ್ರಿಯಗಳು. ಈ ಥರ ಒಟ್ಟು ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಒಟ್ಟು 10 ಮತ್ತು ಈ ಇಂದ್ರಿಯ ವಿಷಯಗಳಾದ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಇವೆಲ್ಲ ಸೇರಿ 18 ಒಂದು ಈ ಕ್ಷೇತ್ರದ ಸಮುದಾಯಗಳಲ್ಲಿ ಇದ್ದಾವೆ ಅಂತ ಕೃಷ್ಣ ಹೇಳ್ತಾ ಇರೋದು. ಇಲ್ಲಿ ನಾವು ಈ ದೇಹ ಇಂದ್ರಿಯಗಳ ಸಮುದಾಯವನ್ನು ಸಕಲವನ್ನು ಭಗವಂತನನ್ನು ಹೇಗೆ ನೆನೆಸ್ತಾ ಅವನಿಗೆ ಅರ್ಪಿಸಬೇಕು. ಅಂದರೆ ದ್ವೇಷ ಬೇಡ, ಆಸೆ ಬೇಡ, ದುಃಖ ಬೇಡ, ಚೈತನ್ಯ ಭಾವದಿಂದ ಧೈರ್ಯ, ಇವೆಲ್ಲವೂ ಬದಲಾವಣೆಗೊಳ್ಳೋ ಈ ಶರೀರದ ಭಾಗಗಳಲ್ಲಿ ಇದನ್ನು ಹೊಂದಿರುವ ದೇಹವೇ ಕ್ಷೇತ್ರ ಅಂತ ಹೇಳಿ. ಈ ಕ್ಷೇತ್ರದಲ್ಲಿ ಯಾರ್ಯಾರಿದ್ದಾರೆ? ಈಗ 18 ಜನ ಅಂದರೆ ಆಸೆ, ದ್ವೇಷ, ಸುಖ, ದುಃಖ, ಚೈತನ್ಯ ಭಾವ, ಧೈರ್ಯ. ಆಮೇಲೆ ಮುಂದೆ ಹೇಳ್ತಾರೆ, ನಮ್ರತೆ, ಗರ್ವವಿಲ್ಲದಿರುವುದು, ಅಹಿಂಸೆ, ಸಹನೆ, ಸರಳತೆ, ಗುರುಸೇವೆ, ಶುದ್ಧತೆ, ನಿಶ್ಚಯ ಬುದ್ಧಿ, ಸಂಯಮ, ಇವೆಲ್ಲ 18. ಆಮೇಲೆ ಇಲ್ಲಿ ಭಗವಂತ ಹೇಳ್ತಾ ಇರೋದು ಇದನ್ನೆಲ್ಲ ನಾವು ಆಸೆ ಬೇಡ,
ದ್ವೇಷ ಬೇಡ, ಯಾರನ್ನು ದ್ವೇಷ ಮಾಡಬೇಡ, ಯಾಕೆಂದರೆ ಎಲ್ಲರೊಳಗೂ ಭಗವಂತ ಇದ್ದಾನೆ. ದುಃಖ ಬೇಡ, ಸುಖನೋ ದುಃಖನೋ ಸಮವಾಗಿ ಸ್ವೀಕರಿಸು. ದುಃಖ ಬಂದಾಗ ಸಂತೋಷ ಪಡು, ಇನ್ನು ನೆಕ್ಸ್ಟ್ ಬರೋದು ಸುಖ ಅಂತ ಹೇಳಿ. ಸುಖ ಬಂದಾಗ ನನಗೆ ತುಂಬ ಸುಖ ಇದೆ ಅಂತ ಹೇಳಿ ಏನಷ್ಟು ಹಾರಾಡೋದು ಬೇಡ. ಮುಂದೆ ನೆಕ್ಸ್ಟ್ ಬರೋದು ದುಃಖ, ರೆಡಿ ಆಗ್ತಾ ಇರು ನೀ ಅದಕ್ಕೂ ಅಂತ ಹೇಳಿ ಚೈತನ್ಯ ಭಾವ ಬೇಕು. ಎಲ್ಲದಕ್ಕೂ ಒಂದು ಧೈರ್ಯ ಬೇಕು. ಇದೆಲ್ಲವೂ ಬದಲಾವಣೆಗೊಳ್ಳದ ಈ ದೇಹದ ಭಾಗಗಳು ಅಂತ ಇಲ್ಲಿ ಹೇಳ್ತಾ ಇರೋದು. ಈ ದೇಹವೇ ಕ್ಷೇತ್ರವೆಂಬ ಪದದಿಂದ ಕರೆಯಲಾಗುತ್ತದೆ ಅಂತ ಹೇಳಿ. ನಾನು ನಿಮಗೆ ಈಗ ಹೇಳಿದೆ ನಮ್ರತೆ, ಗರ್ವವಿಲ್ಲದಿರುವುದು ಅಹಿಂಸೆ ಅಂತ ಹೇಳಿ. ನಮ್ರತೆ, ಸದಾ ನಮ್ರನಾಗಿರು. ಗರ್ವವಿಲ್ಲದಿರುವುದು ಬೇಡ ರೀ. ಎದಕ್ಕೆ ಬೇಕೆ ನಮಗೆ ಅಹಂಕಾರ, ಗರ್ವ ಎಲ್ಲ ಎದಕ್ಕೆ ಬೇಕು ನಮಗೆ? ಬೇಡ, ಯಾವುದು ಬೇಡ. ಅಹಿಂಸೆ ಅಂದರೆ ಪ್ರಾಣಿಗಳನ್ನು ಕೊಲೆ ಮಾಡೋದೇ ಅಹಿಂಸೆ ಅಂತ ಅಲ್ಲ. ನಮ್ಮ ಬಾಯಿಂದ ಹೊರಡುವ ಒಂದೊಂದು ಇನ್ನೊಬ್ಬರ ಮನಸ್ಸಿಗೆ ನೋವುಂಟು ಮಾಡೋದಿರುತ್ತಲ್ಲ, ಅದು ಸಹ ಅಹಿಂಸೆ ಅಂತಾನೆ ಕೃಷ್ಣ. ನಮ್ಮ ಮನಸ್ಸನ್ನು ಇನ್ನೊಬ್ಬರಿಗೆ ನೋವು ಮಾಡೋ ಹಾಗೆ ಇರಬಾರ್ದು ನಮ್ಮ ಮಾತು. ಅಷ್ಟು ಸರಳವಾಗಿ ನಯವಾಗಿ ಇರಬೇಕು. ನಮ್ಮ ನಡತೆ ಸಹ ಅಷ್ಟು ವಿನಮ್ರವಾಗಿ ಇರಬೇಕು. ಸರಳತೆ ಇರಲಿ ನಮ್ಮ ಜೀವನದಲ್ಲಿ, ಯಾವುದೇ ಆಡಂಬರ ಬೇಡ. ಆಮೇಲೆ ಕೃಷ್ಣ ಹೇಳೋದು ಗುರು ಸೇವೆ. ಈ ಗುರು ಸೇವೆ ತುಂಬ ಮುಖ್ಯ ಅಂತ ಹೇಳ್ತಾನೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಕೃಷ್ಣನು ಸಹ ಗುರುವಿನ ಸೇವೆ ಮಾಡಿದ್ದಾರೆ. ನಾವು ನೋಡ್ತೀವಲ್ವಾ, ಕೃಷ್ಣ 64 ದಿನಗಳು ಗುರುವಿನ ಆಶ್ರಯದಲ್ಲಿದ್ದು ಸಕಲ ವಿದ್ಯೆಗಳನ್ನು ಕಲಿತು ಗುರುವಿನ ಸೇವೆಯನ್ನು ಮಾಡಿದ್ದಾರೆ. ಅವರು ಗುರುವಿನ ಸೇವೆಯನ್ನು ಮಾಡಿ ಕೊನೆಗೆ ವಿದ್ಯೆಯನ್ನು ಪಡೆದಿದ್ದಕ್ಕಾಗಿ ಗುರು ದಕ್ಷಿಣೆಯನ್ನು ಸಹ ಅಲ್ಲಿ ಕೊಟ್ಟಿದ್ದಾರೆ. ಗುರು ಸೇವೆ ಅಂದರೆ ಅಲ್ಲಿ ಕೃಷ್ಣ ಸ್ವತಃ ಭಗವಂತನೇ ಅರಣ್ಯಕ್ಕೆ ಹೋಗೋದು, ಕಟ್ಟಿಗೆ ತಗೊಂಬರೋದು, ಗುರುಗಳನ್ನು ಪಾದ ಸೇವೆ ಮಾಡೋದು, ಕಾಲು ಒತ್ತಿ ಗುರುಗಳಿಗೆ ಮಲಗಿಸ್ತಾ ಇದ್ದರು. ಹಾಸಿಗೆ ಹಾಕಿ ಮಲಗಿಸಿ ಅವರ ಕಾಲು ಒತ್ತಿ ಅವರಿಗೆ ನಿದ್ದೆ ಹತ್ತಿದ ಮೇಲೆ ತಾವು ಹೋಗಿ ಆಮೇಲೆ ಮಲ್ಕೋತಿದ್ರು ಕೃಷ್ಣ. ಹೀಗೆ ಗುರುವಿನ ಸೇವೆಯನ್ನು ಮಾಡು. ಈ ಗುರುವಿನ ಸೇವೆ ಅನ್ನೋದು ತುಂಬ ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರುತ್ತದೆ. ಮನಸ್ಸು ಶುದ್ಧವಾಗಿರಲಿ, ನಿಶ್ಚಯ ಬುದ್ಧಿ, ಮನಸ್ಸು ಒಳಪಡಿಸದೆ ಯಾವುದೇ ಒಂದು ನಿರ್ಣಯಕ್ಕೆ ಬರುವಾಗ ಸರಿಯಾದ ನಿರ್ಣಯಕ್ಕೆ ಬರಬೇಕು. ನಿರ್ಣಯಕ್ಕೆ ಅಂದರೆ ಈಗ ಸತ್ಸಂಗಕ್ಕೆ ಬರಬೇಕು, ಶಾಪಿಂಗಿಗೆ ಹೋಗಬೇಕು. ಸತ್ಸಂಗಕ್ಕೆ ಬರಬೇಕು, ಬರದೇ ಇದ್ದರೆ ಶೋಭಕ್ಕರು ಬೈತಾರೆ. ನಾಳೆ ವಾಕಿಂಗಿಗೆ ಹೋದಾಗ ಸಿಗ್ತಾರೆ, ಬೈತಾರೆ, ಯಾಕೆ ನಾನು ನಿನ್ನೆ ಕರೆದಾಗ ಬರಲಿಲ್ಲ ಅಂತ ಹೇಳಿ. ಈಗ ಹೋಗಬೇಕಂದ್ರೆ ಟಿ ವಿಯಲ್ಲಿ ತುಂಬ ಒಳ್ಳೆ ಸೀರಿಯಲ್ ಇದೆ, ತುಂಬ ಒಳ್ಳೆ ಪಿಕ್ಚರ್ ಹತ್ತಿದೆ, ಇದಕ್ಕೆ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ, ಅವರಲ್ಲಿ ಬೈತಾರೆ ಅಂತ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ಹೀಗೆ ಮನಸ್ಸು ಸ್ಥಿರವಾಗಿ ನಮಗೆ ಯಾವುದೇ ಒಂದು ಪ್ರಸಂಗದಲ್ಲಿ ನಿಶ್ಚಯವಾಗಿ ನಾವು ಡಿಸೈಡ್ ಮಾಡೋಕ್ಕೆ ಆಗೋದಿಲ್ವಲ್ಲ ಅಂಥದ್ದು. ಮತ್ತು ಬೀಗಬಾರ್ದ್ರಿ, ನಾನೇ ದೊಡ್ಡವನು, ನಾನು ಹೇಳಿದ್ದೇ ಎಲ್ಲ ಆಗಬೇಕು, ಯಾವುದಕ್ಕೂ ಬೀಗಬಾರ್ದು. ನಮ್ಮ ನಡತೆ ಸರಳವಾಗಿರಬೇಕು, ಇನ್ನೊಬ್ಬರಿಗೆ ಅದು ಮಾದರಿಯಾಗಿರಬೇಕು. ನೋಡ್ರಿ ಅವ್ರು ಹೆಂಗಿದ್ದಾರೆ, ದೇವರಂಥ ಮನುಷ್ಯರು, ಎಷ್ಟು ಒಳ್ಳೆ ಮಾತಾಡ್ತಾರೆ. ನಾವು ಎದುರಿಗೆ ಬಂದರೆ ಯಾರಾದರೂ ಮಾತಾಡ್ತಾರೆ ಅಂತ ಹೇಳಿ ಪ್ರೀತಿಯಿಂದ ಮಾತಾಡಬೇಕು. ಅವ್ರು ಅಕಸ್ಮಾತ್ ಮಾತು ಹರಿತವಾಗಿದ್ದರೆ ಅವ್ರು ಇನ್ನೂ ಎದುರಿಗೆ ಬರ್ತಾ ಇದ್ದಾರೆ ಅಂದರೆ ನೋಡಿಯೂ ನೋಡದವರ ಹಾಗೆ ಆಚೆ ಕಡೆಯಿಂದ ಹೋಗಿಬಿಡ್ತಾರೆ. ಅದೇ ನಾವು ಪ್ರೀತಿಯಿಂದ ಮಾತಾಡೋರಿದ್ದರೆ ನಾವು ನೋಡದೇ ಇದ್ದರೂ ಸಹ ಅವರು ಅದಿಗೆ ಎದುರಿಗೆ ಬಂದು, ಅಯ್ಯೋ ಏನ್ರಿ ಚೆನ್ನಾಗಿದ್ದೀರಾ, ಹೇಗಿದ್ದೀರಾ, ಈಗ ಎಲ್ಲಿದ್ದೀರಾ, ಏನು ಮಾಡ್ಕೊಂಡಿದ್ದೀರಾ, ಪ್ರೀತಿಯಿಂದ ಅಯ್ಯೋ ಇಲ್ಲ ರೀ ನಾನು ನಿಮಗೆ ನೋಡಿದ್ದೇ ಇಲ್ಲ ಅಂದರೆ, ಹೌದು ನೀವು ನೋಡಲಿಲ್ಲ, ನೀವು ಆ ಕಡೆ ಇದ್ರಿ, ನಾನೇ ನೋಡಿದೆ, ಅದಕ್ಕೆ ನಿಮಗೆ ಮಾತಾಡ್ಸಕ್ಕಂತ ಬಂದೆ. ಎಷ್ಟು ನಮ್ಮಲ್ಲಿ ನಮ್ಮ ನಡತೆಯೇ ನಮ್ಮನ್ನು ಸರಳತೆಯನ್ನು ನಮಗೆ ತೋರಿಸುತ್ತೆ. ಅದು ಹಾಗಿರಬೇಕು ನಮ್ಮ ಜೀವನ. ಈ ವಿನಮ್ರತೆ, ಈ ನಡತೆ ನಮ್ಮನ್ನು ತುಂಬ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಇಂತಹದ್ದು ಇರೋದರಿಂದ ನಮ್ಮಲ್ಲಿ ಅಹಂಕಾರ ಬರೋದಿಲ್ಲ. ಇದು ನಮಗೆ ಜನ್ಮ ಮೃತ್ಯು ಜರಾ ವ್ಯಾಧಿಗಳಿಂದಲೂ ಸಹ ದೂರ ಮಾಡುತ್ತೆ. ಈ ಸರಳತೆ ಇದ್ದರೆ ಎಲ್ಲರೂ ಪ್ರೀತಿ ಮಾಡ್ತಾರೆ,
ಎಲ್ಲರೂ ಪ್ರೀತಿ ಮಾಡಿದ್ದಾರೆ ಅಂದರೆ ನಮ್ಮ ಗುಣ ನಡತೆ ಶುದ್ಧವಾಗಿದೆ. ಇದರಿಂದ ನಾವು ಈ ಜನ್ಮ ಮೃತ್ಯುವಿನಿಂದ ಪಾರಾಗಬಹುದು. ಅಹಂಕಾರ ಇರೋದಿಲ್ಲ. ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಮುಪ್ಪು ಬಂದಾಗ ನಮಗೆ ಭಯನೇ ಇಲ್ಲ. ಅಯ್ಯೋ ಮುದುಕರಾಗಿದ್ದೀವಲ್ಲ ಅಂತ ಹೇಳಿ ನಮಗೆ ರೋಗನೂ ಬರೋದಿಲ್ಲ. ರೋಗ ಬರೋದು ಈ ಇಂದ್ರಿಯಗಳಿಗೆ, ನಮಗೆಲ್ಲ ರೋಗ ಬರೋದು ಇಂದ್ರಿಯಗಳಿಗೆ ರೋಗ ಬರುತ್ತೆ. ಆಮೇಲೆ ದುಃಖ ಇರೋದಿಲ್ಲ, ದೋಷಗಳು ಇರೋದಿಲ್ಲ. ಇಲ್ಲಿ ಪ್ರತಿಯೊಂದನ್ನು ಸಹ ನಮಗೆ ಕೃಷ್ಣ ಇಷ್ಟು ಅರ್ಥವತ್ತಾಗಿ ವಿವರವಾಗಿ ಹೇಳ್ತಾ ಇದ್ದಾನಂದರೆ ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಮುಂದೆ ಇಲ್ಲಿ ನಾವು ಮಮಕಾರಕ್ಕೆ ಸಿಕ್ಕಾಕೊಂಡಿದ್ದೀವಿ. ಮಮಕಾರ ಅಂದರೆ ಏನಂದರೆ ಇದು ನನ್ನ ಮನೆ, ನನ್ನ ಗಂಡ, ಇಲ್ಲೆಲ್ಲ ಪ್ರತಿಯೊಂದನ್ನು ನಾವು ನಂದು ನಂದು ಅಂತ ಹೇಳ್ತೀವಿ. ಇದಕ್ಕೆ ಒಂದು ಸುಂದರವಾದ ಕತೆ ಭಾಗವತದಲ್ಲಿ ಬರುತ್ತೆ. ಭಾಗವತದಲ್ಲಿ ಬರೋ ಕತೆ ಅಂದರೆ 2 ಪಾರಿವಾಳಗಳಿರ್ತವೆ. 2 ಪಾರಿವಾಳಗಳು ತುಂಬ ಒಂದಕ್ಕೊಂದು ಪ್ರೀತಿ ಮಾಡ್ತಾ ಇರ್ತವೆ. ಒಂದು ಗಂಡು ಪಾರಿವಾಳ, ಒಂದು ಹೆಣ್ಣು ಪಾರಿವಾಳ. ಆ 2 ಪಾರಿವಾಳಗಳು ಹೆಣ್ಣು ಪಾರಿವಾಳ ಗೂಡಿನಲ್ಲಿ ಇರುತ್ತೆ. ಗಂಡು ಪಾರಿವಾಳ ಹೋಗಿ ಕಾಳನ್ನು ತೊಗೊಂಬರ್ತಾ ಇರುತ್ತೆ. ತಂದು ಹೆಣ್ಣು ಪಾರಿವಾಳಕ್ಕೆ ಕೊಡ್ತಾ ಇರುತ್ತೆ. ಹಾಗೆ ಅವು ತಿಂತಾ ಇರಬೇಕಾದ್ರೆ ಒಂದು ಸ್ವಲ್ಪ ದಿನ ಆದಮೇಲೆ ಪಾರಿವಾಳಗಳ ಗುಂಪು ಅಂದರೆ ಸಂಸಾರ ದೊಡ್ಡದಾಗುತ್ತೆ.